ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರದಿಂದ ಆಗಿರೋ ಅನಾಹುತಗಳ ಸರಮಾಲೆಯನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ವಿ. ಈಗ ಒಂದು ಡೆಡ್ಲೈನ್ ಅನ್ನು ಜಿಬಿಎ ಅಧಿಕಾರಿಗಳು ತಮಗೆ ತಾವು ಕೊಟ್ಕೊಂಡಿದ್ರು. ಸ್ಪೆಷಲಿ ಜಿಬಿಎ ಕಮಿಷನರ್ ಒಂದು ಡೆಡ್ಲೈನ್ ಅನ್ನು ಕೊಟ್ಟರು. ಇಷ್ಟೊತ್ತಿಗೆ ಎಲ್ಲ ಗುಂಡಿಗಳನ್ನು ನಾವು ಮುಚ್ಚಿಬಿಡ್ತೀವಿ ಅಂತ. ಗುಂಡಿ ಮುಚ್ಚೋಕೆ ಇಟ್ಕೊಂಡಿದ್ದ 48 ಗಂಟೆಗಳ ಡೆಡ್ಲೈನ್ ಮುಕ್ತಾಯ ಆಗೋದಕ್ಕಿದೆ. ನವೆಂಬರ್ 10ಕ್ಕೆ ಅದು ಅಂತ್ಯ ಆಗುತ್ತೆ. ಇನ್ನುಳಿದಂತೆ ಎರಡು ದಿನದ ಅವಧಿ ಅದು ಟೋಟಲ್ ಆಗಿ. ವಯಾಲಿಕಾವಲ್ ರಸ್ತೆ ಕುಸಿದು ಗುಂಡಿ ನಿರ್ಮಾಣ ಆಗಿದೆ. ಬ್ಯಾರಿಕೇಡ್ ಹಾಕಿ ವಾಹನಗಳು ಓಡಾಡದಂತೆ ಸೂಚನೆಯನ್ನು ಕೊಡಲಾಗಿದೆ. ಇಂಥ ಟೈಮ್ನಲ್ಲಿ ಇಷ್ಟೆಲ್ಲ ಕಳಪೆ ಕಾಮಗಾರಿ, ಇಷ್ಟೆಲ್ಲ ಅಧ್ವಾನ ಆಗಿರಬೇಕಾದ್ರೆ 48 ಗಂಟೆಯಲ್ಲಿ ಚಮತ್ಕಾರ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಒಂದು ತೋರಿಸಿದ್ವಿ ನಾವು ಈಗ ಮಹದೇವಪುರದಲ್ಲಿ. ಅಂದರೆ ಸರ್ಕಾರ ಹೇಳ್ತಿತ್ತಲ್ಲ ಟನಲ್ ರೋಡು ಅಂತ. ಮಹದೇವಪುರದಲ್ಲಿ ಟನಲ್ ರೋಡ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಇನ್ನೊಂದು ಟನಲ್ ರೋಡ್ ಆನ್ ದ ವೇ ಅನಿಸುತ್ತೆ. ಸರ್ ಇವಾಗ ನೈಟ್ ಆಗಿರೋದು ಮೊದಲು ಹೋಗಿತ್ತು, ಅದು ಇವಾಗ ನೈಟ್ ಜಾಸ್ತಿ ಆಗಿದೆ. ಭಾಳ ಡೇಂಜರ್ಸ್. ಅದು ಆಲ್ರೆಡಿ ಒಳಗೆ ಹೋಗಿದೆ. ಅದು ಏನಾದರೂ ಇದ್ದರೆ ಒಳಗೆ ಹೋಗ್ಬಿಡ್ತಾರೆ, ಗಾಡಿ ಒಳಗೆ ಹೋಗ್ಬಿಡುತ್ತೆ, ಫುಲ್ ಒಳಗೆ ಹೋಗ್ಬಿಡುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಪೊಲೀಸ್ನವ್ರು ಇಟ್ಟಿರೋದು. ಡೇಂಜರ್ ಅಂದ್ಬಿಟ್ಟು ಪೊಲೀಸ್ನವ್ರು ಇಟ್ಟಿದ್ದಾರೆ ಆವತ್ತಿಂದ. ಸ್ವಲ್ಪ ಇದೆ ಅಂದ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆಗೆ ಆಗಿರಬೇಕದು. ಚರಂಡಿ ಏನಿಲ್ಲ ಇಲ್ಲಿ. ಮೇನ್ ರೋಡ್ ಚರಂಡಿ ಇರೋದು ಆ ಕಡೆಗಿದೆ, ಈ ಕಡೆಗೆ ಚರಂಡಿ. ನೋಡಿ ಇದು ಚರಂಡಿ, ಇದು ಮೇನ್ ರೋಡೇ. ಇದು ಮುಸ್ತಿ ದಿನ ಬೆಳಗ್ಗೆ ಸಾಯಂಕಾಲದ ಅದೇ ದೊಡ್ಡ ಕೆಲಸ. ಇವಾಗ ಮುಸ್ತಿ ಎಲ್ಲಿ ಮುಚ್ಚಿಲ್ಲ, ಎಲ್ಲ ಹಂಗೆ ನೋಡಿ. ಇದೆಲ್ಲ ಬಿದ್ದರೆ ಅಷ್ಟೇ. ಇದು ನಮ್ಮ ಏರಿಯಾನಲ್ಲಿ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು, ಇಷ್ಟು ದೊಡ್ಡದಾಗಿ ಇದಾಗ್ತಾ ಇರೋದು. ತುಂಬ ನೀವು ನೋಡ್ತಿರೋಂಗೆ ಅರ್ಧ ರೋಡ್ ನೋಡಿ ಹೆಂಗೆ ಬ್ಲಾಕ್ ಆಗಿದೆ. ಒಂಥರ ಇಂಪಾರ್ಟೆಂಟ್ ರೋಡ್ ಆ್ಯಕ್ಚುಲಿ ಇದು. ಅಲ್ಲಿ ನೋಡಿದ್ರೆ ಅಲ್ಲಿ ವಿನಾಯಕ ಸರ್ಕಲ್ ಹತ್ರ ಕನ್ಸ್ಟ್ರಕ್ಷನ್ 7 ಮಂತ್ಸ್ ಮೇಲಾಗಿದೆ, ಇನ್ನೂ ಆಗಿಲ್ಲ. ಇದೂ ಅಷ್ಟು ಎಷ್ಟು ದೊಡ್ಡದಾಗಿದೆ ನೋಡಿ. ಗೊತ್ತಿಲ್ಲ ಏನಾಗಿದೆ, ಏನಾದರೂ ಇನ್ಸಿಡೆಂಟ್ ಏನಾಗಿದೆ ಅದು ಗೊತ್ತಿಲ್ಲ. ಬಟ್ ತುಂಬ ಕಳಪೆ ಕಾಮಗಾರಿ ಅಂತ